ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಇರುವ 12,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಒಂದು ಕಡೆಗೆ ಶುರು ಆಗ್ತಾ ಇದೆ. ಮತ್ತೊಂದು ಕಡೆಗೆ ಹೊಸ ನಿಯಮ ಎಲ್ಲ ಗೃಹಲಕ್ಷ್ಮಿಯರಿಗೆ ಶುರು ಕೂಡ ಆಗ್ತಾ ಇದೆ. ಇನ್ ಮುಂದೆ ಹಣ ಬರಬೇಕಂದ್ರೆ ಈ 2-3 ನಿಯಮಗಳು ಪಾಲಿಸಲೇಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದಿಂದ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ ಕೂಡ ಬರ್ತಾ ಇದೆ, ಹೊಸ ನಿಯಮ ಕೂಡ ಬರ್ತಾ ಇದೆ. ಇನ್ನು ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಯಾವಾಗಲಿಂದ ಕೊಡ್ತಾರೆ ಗೊತ್ತಾ? ಇದರ ಬಗ್ಗೆ ಸಚಿವರು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಇನ್ ಮುಂದೆ ಅಕ್ಕಿ ಮಾತ್ರ ಅಲ್ಲ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಮತ್ತೇನೇನು ಸಿಗುತ್ತೆ, ಮತ್ತೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಹೊಸ ನಿಯಮಗಳೇನು, ಹೊಸ ಸಿಹಿ ಸುದ್ದಿ ಏನು, ಅದು ಕೂಡ ನೋಡೋಣ. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋರು ಇನ್ ಮುಂದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಡೆಯಲ್ಲ. ಹೌದು, ಮಹಿಳೆಯರಿಗೆ ಶಕ್ತಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲು ಕರ್ನಾಟಕ ಸರ್ಕಾರದಿಂದ ತೀರ್ಮಾನ ಮಾಡಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. 6ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಲಾಗಿದೆ. 1,000 ದಿನ ಕಂಪ್ಲೀಟ್ ಆದ ಹಿನ್ನೆಲೆ ಮತ್ತೊಂದು ಹೊಸ ಗ್ಯಾರಂಟಿ. ಇನ್ ಮುಂದೆ 5 ಗ್ಯಾರಂಟಿ ಅಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ 6 ಗ್ಯಾರಂಟಿಗಳು ಅನುಷ್ಠಾನಕ್ಕೆ ಬರಲಿವೆ ಅಂತಾನೆ ಹೇಳ್ಬೋದು. 6ನೇ ಗ್ಯಾರಂಟಿ ಆದ್ರೂ ಏನು, ಈ ಒಂದು 6ನೇ ಗ್ಯಾರಂಟಿಯಿಂದ ಯಾವ ಜನರಿಗೆ ಒಂದು ಉಪಯುಕ್ತವಾಗಲಿದೆ, ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಇನ್ನು ಬೆಳಗ್ಗೆ 5,000 ರೂಪಾಯಿ ಹಣ ಜಮೆ ಮಾಡಲಾಗಿದೆ. ಹೌದು, ಮಹಿಳೆಯರ ಖಾತೆಗೆ, ಸ್ತ್ರೀಯರ ಖಾತೆಗೆ ಈ ರಾಜ್ಯದಲ್ಲಿ 5,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ. ಅದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಭಾರತದಲ್ಲಿ ಅಂತಾನೆ ಹೇಳ್ಬೋದು. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿರ್ಬೋದು, ನಿಮಗೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ. ಹೀಗಾಗಿ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ವೀಕ್ಷಕರೇ, ನಿಮಗೂ ಕೂಡ ಹಣ ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಹೌದು, 25 ಹಾಗೂ 26ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಬೆಂಗಳೂರು ಆಗಿರ್ಬೋದು, ಮಂಡ್ಯ, ತುಮಕೂರು, ಹಾವೇರಿ, ಹಾಸನ, ಕೊಡಗು, ಮತ್ತೆ ರಾಯಚೂರು, ಗದಗ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಬೀದರ್, ಯಾದಗಿರಿ, ಕಲಬುರಗಿ ಈ ಭಾಗದ ಮಹಿಳೆಯರಿಗೂ ಕೂಡ ಈಗಾಗಲೇ ಹಣ ಜಮೆ ಆಗಿದೆ. ಈಗಾಗಲೇ ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, 2,000 ರೂಪಾಯಿ ಹಣ ಫೆಬ್ರವರಿ 8ನೇ ತಾರೀಕಿನ ಮೇಲೆ ಜಮೆ ಆಗಿದೆ ಅಂತ. ವೀಕ್ಷಕರೇ, ನಿಮಗೂ ಕೂಡ ಈಗಾಗಲೇ ಹಣ ಜಮೆ ಆಗಿದ್ರೆ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ಈಗಾಗಲೇ ಹಣವನ್ನ ಬಿಡುಗಡೆ ಮಾಡಲಾಗಿದೆ. 12,000 ರೂಪಾಯಿ ಸರ್ಕಾರ ಕೊಡೋದು ಒಂದು ಕಡೆಗೆ ಬಾಕಿ ಇದೆ. ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡಲಾಗಿತ್ತು. ಈಗ ಬಾಕಿ ಉಳಿದಿರುವ 6 ಕಂತು ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು, ಮತ್ತೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದ್ದು ಮತ್ತು ಈ ವರ್ಷದ ಜನವರಿ, ಒಟ್ಟು 6 ತಿಂಗಳದ್ದು ಬ್ಯಾಲೆನ್ಸ್ ಇದೆ ಅಂತ ಈಗಾಗಲೇ ಗೃಹಲಕ್ಷ್ಮಿಯವರು ಮತ್ತು ಬಿಜೆಪಿ ಪಕ್ಷದವರು, ವಿರೋಧ ಪಕ್ಷದವರು ಕೂಡ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಒಂದು ಬಾಕಿ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ. ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆಯಾಗಿದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಸರ್ಕಾರ ಹಾಕಿದ್ದಿಲ್ಲ, ಅದು ಈಗ ಬಿಡುಗಡೆ ಆಗಿದೆ, ಜಮೆ ಆಗೋ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಮಾಡಿದ್ದಾರೆ. ಅದರಂತೆ ಎಲ್ಲಾ ಮಹಿಳೆಯರಿಗೂ ಡಿಬಿಟಿ ಮೂಲಕ ಹಣ ಟ್ರಾನ್ಸ್ಫರ್ ಆಗೋ ಮೆಸೇಜ್ ಕೂಡ ಬಂದಿದೆ. ಹಣ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆ ಅಂತ ಮೆಸೇಜ್ ಕೂಡ ಬಂದಿದೆ ವೀಕ್ಷಕರೇ. ಈಗಾಗಲೇ ಹೇಳೋದಾದ್ರೆ, ನಿಮಗೂ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಇನ್ನು 2-3 ದಿನದಲ್ಲಿ ನಿಮ್ಮ ಅಕೌಂಟ್ಗೂ ಕೂಡ ಹಣ ಬರಲಿದೆ ವೀಕ್ಷಕರೇ. ಆದ್ರೆ ಇನ್ ಮುಂದೆ ಎಲ್ಲಾ ಒಂದು ಗೃಹಲಕ್ಷ್ಮಿಯರು ಕೂಡ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಪ್ರತಿ ವರ್ಷ ಒಮ್ಮೆ ಜೀವಿತ ಪ್ರಮಾಣ ಪತ್ರ ಕೊಡೋದು ಕೂಡ ಕಡ್ಡಾಯ ಮಾಡಲಾಗುತ್ತೆ ಮುಂದಿನ ಬರೋ ದಿನಗಳಲ್ಲಿ. ಎದಕ್ಕಂದ್ರೆ ಮೃತಪಟ್ಟವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಇನ್ನು 2ನೇದಾಗಿ ಈ ಒಂದು ಯೋಜನೆ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ತುಂಬಾ ಜನ ತೆರಿಗೆ ಕಟ್ಟುವವರು, GST ರಿಟರ್ನ್ಸ್ ಮಾಡ್ತಾ ಇದ್ದವರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ತಾ ಇದ್ದಾರೆ. ಇವರನ್ನ ಈ ಯೋಜನೆಯಿಂದ ಕೈ ಬಿಡಲಾಗುತ್ತೆ. ಒಂದು ವೇಳೆ ನೀವೇನಾದ್ರೂ ನಕಲಿ ದಾಖಲೆ ಸೃಷ್ಟಿ ಮಾಡಿ ರೇಷನ್ ಕಾರ್ಡ್ ಪಡೆದುಕೊಂಡು ಆ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ತಾ ಇದ್ರೆ, ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ಗೃಹಲಕ್ಷ್ಮಿ ಹಣವು ಕೂಡ ಅದಕ್ಕೆ ಬರೋದು ಸ್ಟಾಪ್ ಆಗುತ್ತೆ, ಅಂದ್ರೆ ನಿಲ್ಲಿಸಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಪ್ರತಿ ವರ್ಷ ಗೃಹಲಕ್ಷ್ಮಿಯರು ಜೀವಿತ ಪ್ರಮಾಣ ಪತ್ರವನ್ನ ಕೊಡೋದ್ರ ಮೂಲಕ ಈ ಒಂದು ಯೋಜನೆ ಪ್ರತಿ ವರ್ಷ ರಿನಿವಲ್ ಅನ್ನ ಮಾಡಿಸಬೇಕು ಅಂತ ಒಂದು ಹೊಸ ನಿಯಮವು ಕೂಡ ಈಗ ಜಾರಿಗೆ ಬರಲಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಮುಖ್ಯವಾಗಿ ಬಾಕಿ ಉಳಿದಿರುವ 4,000 ರೂಪಾಯಿಗೆ ಜಮೆ ಮಾಡಲಾಗಿದೆ. 12,000 ರೂಪಾಯಿ ಹಣ ಸರ್ಕಾರ ಕೊಡೋದು 6 ಕಂತಲ್ಲಿ. ಈಗಾಗಲೇ 2 ಕಂತು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಅದರಲ್ಲಿ 25ನೇ ಕಂತು ಜಮೆ ಆಗಿದೆ. ಈಗ 26ನೇ ಕಂತು ಕೂಡ 2-3 ದಿನದಲ್ಲಿ ಜಮೆ ಆಗುತ್ತೆ. ನಂತರ 27, 28, 29 ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಒಂದು 3 ತಿಂಗಳದ್ದು ಹಣ ಕೂಡ ನಿಮಗೆ ಜಮೆ ಆದ್ರೆ ಒಟ್ಟು 58,000 ರೂಪಾಯಿ ಹಣ ಜಮೆ ಆದಂತಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮಾರ್ಚ್ ಅಲ್ಲಿ ಬಜೆಟ್ ಕೂಡ ಬರೋದ್ರಿಂದ ಬಜೆಟ್ ನಲ್ಲಿ ಬಂಪರ್ ಘೋಷಣೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿಯರಿಗೆ ಕೊಡಲಿದ್ದಾರೆ. ಇನ್ನು ಬನ್ನಿ 2ನೇದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಅನ್ನಭಾಗ್ಯ ಅಕ್ಕಿ ಯೋಜನೆ ಬಗ್ಗೆ. ಹೌದು ವೀಕ್ಷಕರೇ, ಈಗಾಗಲೇ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಸಚಿವರು ಅಧಿಕೃತ ಘೋಷಣೆ ಕೂಡ ಮಾಡಿದ್ದಾರೆ.
ಮಾರ್ಚ್ ಅಲ್ಲಿ ಅಥವಾ ಫೆಬ್ರವರಿ ಕೊನೆ ವಾರದಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಒಂದು ಬಂಪರ್ ಸುದ್ದಿ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರದಿಂದ ಇಂದಿರಾ ಕಿಟ್ ನೀಡೋ ಯೋಜನೆ ಕೂಡ ಜಾರಿ ಮಾಡಲಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಬೇಳೆ, ಸಕ್ಕರೆ, ಅಡುಗೆ ಎಣ್ಣೆ, ಉಪ್ಪು ಒಳಗೊಂಡ ಕಿಟ್ ಅನ್ನ ಕೊಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಘೋಷಣೆ ಮಾಡಿದ್ದಾರೆ. ಶುಕ್ರವಾರ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದಾಗ, ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಈ ಯೋಜನೆಯಿಂದ ಪೌಷ್ಟಿಕ ಆಹಾರ ಸಿಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಅಂದ್ರೆ ಇನ್ನು ಮುಂದೆ ಕೇವಲ ಅಕ್ಕಿ ಮಾತ್ರ ಸಿಗಲ್ಲ, ಅಕ್ಕಿ ಜೊತೆಗೆ ನಿಮಗೆ ಬೇಳೆ ಕೂಡ ಸಿಗುತ್ತೆ. ಅಂದ್ರೆ ತೊಗರಿ ಬೇಳೆ ಸಿಗುತ್ತೆ, ಸಕ್ಕರೆ ಸಿಗುತ್ತೆ, ಅಡುಗೆ ಎಣ್ಣೆ ಕೂಡ ಸಿಗುತ್ತೆ, ಉಪ್ಪು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈ ಒಂದು ಯೋಜನೆ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಒಂದು ಕುಟುಂಬಕ್ಕೆ 1 ಕಿಟ್ ಅನ್ನ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 kg ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಮತ್ತೆ ನಿಮ್ಮ ಒಂದು ಕುಟುಂಬದಲ್ಲಿ 3-4 ಜನರಿದ್ದರೆ ಅಂತ ಕುಟುಂಬಕ್ಕೆ 5 kg ಕಿಟ್ ಅನ್ನ ಕೊಡಲಿದ್ದಾರೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನರಿದ್ದರೆ ಅಂತ ಕುಟುಂಬಕ್ಕೆ 7.5 kg ಕಿಟ್ ಅನ್ನ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ಮುಖ್ಯವಾಗಿ ಇನ್ಮುಂದೆ ನೀವೇನಾದ್ರೂ ಅನ್ನಭಾಗ್ಯ ಅಕ್ಕಿಯನ್ನ ಮಾರಿದ್ರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ. ಹೌದು ವೀಕ್ಷಕರೇ, ತುಂಬಾ ಜನ ಅನ್ನಭಾಗ್ಯ ಅಕ್ಕಿ ಆಗಿರ್ಬೋದು, ಈಗ ಸರ್ಕಾರ ಕೊಡೋ ಇಂದಿರಾ ಕಿಟ್ ಏನಾದ್ರೂ ಹಣಕ್ಕೋಸ್ಕರ ಮಾರಾಟ ಮಾಡಿದ್ದಾದಲ್ಲಿ, ಸರ್ಕಾರ ಕೊಡೋ ಯೋಜನೆಯನ್ನ ಪಡಿತರವನ್ನ ಮಾರಾಟ ಮಾಡಿದ್ದಾದಲ್ಲಿ ಆ ಒಂದು ವ್ಯಕ್ತಿಯ ಪಡಿತರವನ್ನ 6 ತಿಂಗಳ ಕಾಲ ಅಮಾನತ ಮಾಡೋದಲ್ಲದೆ, ಅಂದ್ರೆ 6 ತಿಂಗಳ ಕಾಲ BPL ಕಾರ್ಡು ರದ್ದು ಮಾಡಲಾಗುತ್ತೆ. ಇನ್ನು ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಮತ್ತೊಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬರ್ತಾ ಇರುವಂತದ್ದು. ಅದೇನಪ್ಪಾ ಅಂದ್ರೆ, ಈಗಾಗಲೇ BPL ಕಾರ್ಡು ತುಂಬಾ ಜನ ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ಮಕ್ಕಳು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರ್ತಾರೆ, ಆದ್ರೆ ತಂದೆ ತಾಯಿ ಬೇರೆ ಊರಲ್ಲಿ ಇರ್ತಾರೆ, ಅವರ BPL ಕಾರ್ಡು ರದ್ದಾಗಿದೆ. ಕುಟುಂಬದಲ್ಲಿ ಮಕ್ಕಳು ಬೇರೆ ಕಡೆ ಕೆಲಸ ಮಾಡಿಕೊಂಡು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ತಂದೆ ತಾಯಿಗೆ BPL ಕಾರ್ಡ್ ಕೊಡಬಹುದು ಅಂತ ಒಂದು ಬಂಪರ್ ಸುದ್ದಿ ಕೂಡ ಇಲ್ಲಿ ಸದ್ಯಕ್ಕೆ ಬಂದಿರುವಂತದ್ದು. ಅಂದ್ರೆ ವೀಕ್ಷಕರೇ, ನಿಮ್ಮ ಒಂದು ಕುಟುಂಬದಲ್ಲೂ ಕೂಡ ಯಾರಾದ್ರೂ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಇದು ನಿಮಗೆ ತುಂಬಾನೇ ಉಪಯುಕ್ತಕರ ವಿಡಿಯೋ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಅದೇನಪ್ಪಾ ಅಂದ್ರೆ, ಬಸ್ ನಲ್ಲಿ ಇನ್ಮುಂದೆ ಉಚಿತ ಪ್ರಯಾಣಕ್ಕಾಗಿ ಆಧಾರ್ ಕಾರ್ಡ್ ತೋರಿಸಿದ್ರೆ ನಡೆಯಲ್ಲ. ಯಾಕಂದ್ರೆ ಆಧಾರ್ ಕಾರ್ಡ್ ಬದಲಾಗಿ ಈಗ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ. ವೀಕ್ಷಕರೇ, ಇನ್ ಮುಂದೆ ಇದೊಂದು ಹೊಸ ನಿಯಮ ಅಂತಾನೆ ಹೇಳ್ಬಹುದು, ಮತ್ತೆ ಒಂದು ಪರಿಷ್ಕರಣೆ ಅಂತಾನೆ ಹೇಳ್ಬಹುದು. ಏನಾಗಿದೆ ಅಂದ್ರೆ, ತುಂಬಾ ಜನರು ಈ ಒಂದು ಯೋಜನೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸರ್ಕಾರಕ್ಕೆ ಒಂದು ಲೆಕ್ಕ ಕೂಡ ಸಿಗ್ತಾ ಇಲ್ಲ ಯಾವ ವಲಯದವರು ಎಷ್ಟು ಒಂದು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ. ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಮೂಲಕ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸುವಂತಿಲ್ಲ. ಆಧಾರ್ ಕಾರ್ಡ್ ಬದಲಾಗಿ ಸರ್ಕಾರ ವಿತರಣೆ ಮಾಡೋ ಒಂದು ಸ್ಮಾರ್ಟ್ ಕಾರ್ಡ್ ತೋರಿಸಿ ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು. ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಆಧಾರ್ ಕಾರ್ಡ್ ನ ಬದಲಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗಲಿಂದ ಪ್ರಾರಂಭವಾಗುತ್ತೆ? ಇನ್ನು ಕೆಲವು ದಿನಗಳಲ್ಲಿ, ಅಂದ್ರೆ 1 ವಾರ ಆಗ್ಬಹುದು, 2 ವಾರ ಆಗ್ಬಹುದು, ಸರ್ಕಾರದಿಂದ ಮತ್ತೊಮ್ಮೆ ಅಧಿಕೃತವಾಗಿ ಒಂದು ಘೋಷಣೆ ಬರುತ್ತೆ. ಈಗಾಗಲೇ ಸದ್ಯಕ್ಕೆ ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಮುಂದಿನ 1 ವಾರ 2 ವಾರದಲ್ಲಿ ಕರ್ನಾಟಕ ಸರ್ಕಾರದಿಂದ ಎಲ್ಲರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ಕಡ್ಡಾಯ ಮಾಡ್ತಾರೆ. ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಆದ ಮರು ದಿನದಿಂದಲೇ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಕಂಡಕ್ಟರ್ ಅವರು ಕೇಳಲ್ಲ, ಹಣ ಕೊಟ್ಟು ಹೋಗ್ಬೇಕು. ಒಂದು ವೇಳೆ ನಿಮ್ಮ ಹತ್ರ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂದ್ರೆ, ಬೇರೆ ರಾಜ್ಯದವರು ಮಹಿಳೆಯರು ಕೂಡ ಕರ್ನಾಟಕಕ್ಕೆ ಬಂದು ಆಧಾರ್ ಕಾರ್ಡ್ ಎಡಿಟ್ ಮಾಡಿ ಫೇಕ್ ಆಧಾರ್ ಕಾರ್ಡ್ ಗಳನ್ನ ಸೃಷ್ಟಿ ಮಾಡಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಇದು ತುಂಬಾ ದುರುಪಯೋಗ ಆಗ್ತಾ ಇದೆ. ಹೀಗಾಗಿ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ. ನೀವು ಸ್ಮಾರ್ಟ್ ಕಾರ್ಡ್ ಟ್ಯಾಪ್ ಮಾಡೋದ್ರ ಮೂಲಕ ಉಚಿತ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ. 1000 ದಿನ ಕಂಪ್ಲೀಟ್ ಆಗ್ತಾ ಇದೆ. ಹೌದು, ಜನಸೇವೆಯಲ್ಲಿ ಸಾರ್ಥಕ 1000 ದಿನ ಅಂತ ಈಗಾಗಲೇ ಪೋಸ್ಟ್ ಕೂಡ ವೈರಲ್ ಆಗಿದೆ. 1 ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರವನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ಭೂಮಿ ಗ್ಯಾರಂಟಿ ಅಂತ 6ನೇ ಗ್ಯಾರಂಟಿ ಕೂಡ ಕರ್ನಾಟಕದಲ್ಲಿ ಘೋಷಣೆಯಾಗಿದೆ. ಅಂದ್ರೆ ಇನ್ ಮುಂದೆ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಅಲ್ಲ, 6 ಗ್ಯಾರಂಟಿ ಅಂತ DCM DK ಶಿವಕುಮಾರ್ ಸರ್ ಅವರು ಘೋಷಣೆಯನ್ನ ಮಾಡಿರುವಂತದ್ದು. ಮತ್ತೆ 1000 ದಿನ ಹಿನ್ನೆಲೆ ಸರ್ಕಾರದಿಂದ ಭೂಮಿ ಗ್ಯಾರಂಟಿ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ. ಸದ್ದಿಲ್ಲದೆ ನಡೆದ ಕ್ರಾಂತಿ ಪ್ರಣಾಳಿಕೆಯಲ್ಲಿ ಕೊಟ್ಟ ಗ್ಯಾರಂಟಿ ಅಂತಾನೆ ಹೇಳಬಹುದು. ಮೊದಲಿಗೆ ಹೇಳೋದಾದ್ರೆ, ಪೋಡಿ ಅಭಿಯಾನ 1.9 ಲಕ್ಷ ರೈತರ ಭೂಮಿ ಪೋಡಿ ಪ್ರಗತಿಯಲ್ಲಿ. ಇನ್ನು 14,48,000 ಸರ್ವೆ ನಂಬರ್ಗಳ ಪೌತಿ ಖಾತೆ ಕೂಡ ಪೂರ್ಣವಾಗಿದೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, 6ನೇ ಗ್ಯಾರಂಟಿ ಅಡಿಯಲ್ಲಿ ಭೂಮಿಯ ಹಕ್ಕು ಪತ್ರ ಇಲ್ಲದ ಲಕ್ಷಾಂತರ ಜನರಿಗೆ ನಾವು ಹಕ್ಕುಪತ್ರವನ್ನ ವಿತರಣೆ ಕೊಡ್ತಾ ಇದ್ದೀವಿ. ಪಟ್ಟ ದಾಖಲೆ ನೀಡುತ್ತಿದ್ದೀವಿ. ಜೊತೆಗೆ ಜನರಿಗೆ ಪಕ್ಕಾ ಖಾತೆ ಹಂಚಿಕೆ ಮಾಡ್ತೀವಿ. ಪಂಚ ಗ್ಯಾರಂಟಿಗಳ ಹೊರತಾಗಿ ಇದು ನಮ್ಮ 6ನೇ ಗ್ಯಾರಂಟಿ ಅಂತ DCM DK ಶಿವಕುಮಾರ್ ಅವರು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ವೀಕ್ಷಕರೇ, ಸೊ ಇದು ಕೂಡ ಈಗ 6ನೇ ಗ್ಯಾರಂಟಿ ಕರ್ನಾಟಕದಲ್ಲಿ ಅಂತಾನೆ ಹೇಳ್ಬಹುದು, ಭೂಮಿ ಗ್ಯಾರಂಟಿ ಯೋಜನೆ. ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಕೊನೆಯ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬೆಳ್ಳಂಬೆಳಗ್ಗೆ
5,000 ರೂಪಾಯಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು. ಹೌದು ವೀಕ್ಷಕರೇ, ಎಲೆಕ್ಷನ್ ಘೋಷಣೆಗೆ ಕ್ಷಣಗಣನೆ ಹಿನ್ನೆಲೆ ಮುನ್ಸೂಚನೆ ನೀಡದೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಒಂಥರ ಇದು ಮಹಿಳೆಯರಿಗೆ ಲಾಟ್ರಿ ಹೊಡೆದಂಗೆ ಅಂತಾನೆ ಹೇಳ್ಬೋದು. ತಮಿಳುನಾಡಿನಲ್ಲಿ ಮಾತ್ರ ಇದು ಅನ್ವಯವಾಗುತ್ತೆ, ಕರ್ನಾಟಕಕ್ಕೆ ಅನ್ವಯವಾಗಲ್ಲ. ಇದಕ್ಕಂದ್ರೆ ಈ ಸುದ್ದಿ ಬಂದಿರೋದು ತಮಿಳುನಾಡು ರಾಜ್ಯದಿಂದ. ವೀಕ್ಷಕರೇ, ವಿಧಾನಸಭಾ ಚುನಾವಣೆ ಚೆನ್ನೈಯಲ್ಲಿ ತಮಿಳುನಾಡಲ್ಲಿ ಸಜ್ಜಾಗುತ್ತಿರೋ ತಮಿಳುನಾಡಲ್ಲಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಸರ್ಕಾರ ರಾಜ್ಯದ 1,31,00,000 ತಮಿಳುನಾಡು ಮಹಿಳೆಯರಿಗೆ ಶುಕ್ರವಾರ ಬೆಳ್ಳಂಬೆಳಿಗ್ಗೆ 5,000 ರೂಪಾಯಿ ಹಣವನ್ನ ಟ್ರಾನ್ಸ್ಫರ್ ಮಾಡೋದರ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಸರ್ಕಾರದ ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳಿಗೆ 1,31,00,000 ಮಹಿಳೆಯರ ಬ್ಯಾಂಕ್ ಖಾತೆಗೆ ತಮಿಳುನಾಡು ಸರ್ಕಾರ ಯಾವುದೇ ಮುನ್ಸೂಚನೆ ಕೊಡದೆ 5,000 ರೂಪಾಯಿ ಹಣ ಜಮೆ ಮಾಡೋದರ ಮೂಲಕ ಇದು ಮಹಿಳೆಯರಿಗೆ ಒಂಥರ ಹಣ ಬೆಳಿಗ್ಗೆ 5,000 ರೂಪಾಯಿ ಜಮೆ ನೋಡಿ ಲಾಟ್ರಿ ಹೊಡೆದಂತಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಒಂದು ಚುನಾವಣೆಗೋಸ್ಕರ ಒಂದು ಗ್ಯಾರಂಟಿ ಹಣ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಅದಕ್ಕಂದ್ರೆ ಈ ಒಂದು ಹಣವನ್ನ ಮಹಿಳೆಯರಿಗೆ ಕೊಡೋದರ ಮೂಲಕ ಒಂದು ಓಟನ್ನ ಅಂದ್ರೆ ಮಹಿಳೆಯರ ಒಂದು ಓಟ್ಗಳನ್ನ ಇದು ಗೆಲ್ಲೋ ಒಂದು ಮಾರ್ಗ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ.